ಅದೇನೋ ಹಿತ್ಲು ಗಿಡ ಮದ್ದಲ್ಲ ಅಂತಾರಲ್ಲ, ಹಾಗೆ ಅನೇಕ ಔಷಧೀಯ ಸಸ್ಯಗಳು ಕಳೆ ಗಿಡ ಎಂಬಂತೆ ನೆಗ್ಲೆಕ್ಟ್ ಆಗಿಬಿಟ್ಟಿವೆ. ಆ ರೀತಿ ನೆಗ್ಲೆಕ್ಟ್ ಆಗಿರುವ ಸಸ್ಯಗಳಲ್ಲಿ ಈ ಸಸ್ಯ ಕೂಡ ಒಂದು. ಇದು ಅಪಾರ ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಗೋಣಿ ಸೊಪ್ಪು ಅಥವಾ ಗೋಳಿ ಸೊಪ್ಪು. ಅಪಾರ ಪೌಷ್ಟಿಕಾಂಶಗಳಿಂದ ಸಮೃದ್ಧವಾಗಿರುವ ಈ ಗೋಣಿ ಸೊಪ್ಪು ಹೃದಯ ಸಂಬಂಧಿ ಕಾಯಿಲೆಗಳು, ಅಧಿಕ ರಕ್ತದೊತ್ತಡ, ಮೆದುಳು ಸಂಬಂಧಿ ತೊಂದರೆಗಳ ನಿವಾರಣೆಗೆ ಇದು ಅತ್ಯುಪಯುಕ್ತವಾದಂತಹ ಔಷಧೀಯ ಸಸ್ಯವಾಗಿದೆ. ಹಾಗೆಂದು ಇದನ್ನು ಒಂದು ಔಷಧೀಯ ಸಸ್ಯ ಅಂತ ಔಷಧೀಯ ರೂಪದಲ್ಲೇ ಇದನ್ನು ಬಳಸಬೇಕಾಗಿಲ್ಲ. ನಮ್ಮ ಆಹಾರದಲ್ಲಿ ನಿಯಮಿತವಾಗಿ ಬಳಸ್ತಾ ಬಂದರೂ ಸಾಕು, ಅನೇಕ ಕಾಯಿಲೆಗಳನ್ನು ನಮ್ಮ ದೇಹವನ್ನು ಪ್ರವೇಶಿಸದಂತೆ ಇದು ಜಾಗೃತಿಯನ್ನು ವಹಿಸ್ತದೆ, ಎಚ್ಚರವನ್ನು ವಹಿಸ್ತದೆ, ನಮ್ಮ ದೇಹದೊಳಗೆ ಸೈನಿಕರ ರೀತಿ ಕೆಲಸ ಮಾಡ್ತದೆ. ಹೌದು, ಈ ಕಾರಣದಿಂದಲೇ ಬಹಳ ಪ್ರಾಚೀನ ಕಾಲದಿಂದಲೂ ಕೂಡ ಈ ಗೋಣಿ ಸೊಪ್ಪನ್ನು ನಮ್ಮ ಆಹಾರದ ಕ್ರಮದಲ್ಲಿ ಬಳಸ್ತಾ ಬಂದಿದ್ದಾರೆ. ಇದನ್ನು ಬೆರಕೆ ಸೊಪ್ಪಿನ ಜೊತೆ ಬೆರೆಸಿ ಮಸ್ಸೊಪ್ಪನ್ನು ಮಾಡ್ತಾರೆ, ಅದು ತುಂಬ ಟೇಸ್ಟ್ ಆಗಿರ್ತದೆ. ಹಾಗೆ ಮಜ್ಜಿಗೆ ಹುಳಿಯನ್ನು ಕೂಡ ಈ ಸೊಪ್ಪಿನಿಂದ ಮಾಡ್ತಾರೆ, ಇದರಿಂದ ಪಲ್ಯವನ್ನು ಮಾಡ್ತಾರೆ, ಮತ್ತು ಸೂಪನ್ನು ತಯಾರಿಸ್ತಾರೆ, ಚಟ್ನಿಯನ್ನು ತಯಾರಿಸ್ತಾರೆ. ಹಾಗೆ ಇದನ್ನು ಹಸಿ ಹಸಿಯಾಗಿ ಹಚ್ಚಿ ಬೇರೆ ಬೇರೆ ತರಕಾರಿಗಳ ಜೊತೆ ಸಲಾಡ್ಡಾಗಿ ಕೂಡ ಬಳಸ್ತಾರೆ. ಆದರೆ ಇವತ್ತು ಮಾರುಕಟ್ಟೆಯಲ್ಲಿ ಸಿಕ್ಕುವ ಸೊಪ್ಪುಗಳೇ ಅಡುಗೆ ಮನೆಯಲ್ಲಿ ರಾರಾಜಿಸ್ತಿರ್ಬೇಕಾದ್ರೆ ಈ ಅಡವಿ ಸೊಪ್ಪು, ಕಾಡು ಸೊಪ್ಪು ಯಾಕೋ ನೆಗ್ಲೆಕ್ಟ್ ಆಗಿದೆ ಅಂತ ಅನ್ನಿಸ್ತದೆ. ಈ ಗೋಣಿ ಸೊಪ್ಪಿನಲ್ಲಿ ಅಧಿಕ ನಾರಿನಂಶ ಮತ್ತು ಮ್ಯಾಲಿಕ್ ಆಸಿಡ್ ಇರೋದರಿಂದ ನಮ್ಮಲ್ಲಿ ಏನಾದರೂ ಮಲಬದ್ಧತೆ ಇದ್ದರೆ ಇದನ್ನು ಆಹಾರವಾಗಿ ಉಪಯೋಗಿಸೋದ್ರಿಂದ ಆ ಮಲಬದ್ಧತೆ ನಿವಾರಣೆ ಆಗ್ತದೆ. ಇವತ್ತು ತುಂಬ ಜನರನ್ನು ಕಾಡ್ತಿರುವಂತಹ ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ಹೊಟ್ಟೆಯ ಹುಣ್ಣುಗಳು, ಅಜೀರ್ಣದಿಂದಾಗುವ ಅಲ್ಸರು ಮತ್ತು ಜಠರದ ತೊಂದರೆಗಳಿಗೂ ಕೂಡ ಇದರ ಆಹಾರ ಒಂದು ಒಳ್ಳೆಯ ಔಷಧಿಯಾಗಿ ಕೆಲಸ ಮಾಡ್ತದೆ. ಈ ಗೋಣಿ ಸೊಪ್ಪಿನಲ್ಲಿ ಆಂಟಿ ಆಕ್ಸಿಡೆಂಟ್ ಅಧಿಕವಾಗಿರೋದ್ರಿಂದ ಇದರ ಸೇವನೆಯಿಂದ ದೇಹದ ಪ್ರತಿಯೊಂದು ಕಣಗಳಿಗೂ ಕೂಡ ರಕ್ತ ಪರಿಚಲನೆ ಆಗ್ತದೆ ಮತ್ತು ಆಮ್ಲಜನಕ ಪೂರೈಕೆ ಸರಾಗವಾಗಿ ಆಗ್ತಿರ್ತದೆ. ಜೊತೆಗೆ ಕೆಂಪು ರಕ್ತಗಣಗಳ ಸಂಖ್ಯೆ ಅಧಿಕವಾಗ್ತದೆ. ಇದರಿಂದಾಗಿ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಜೊತೆಗೆ ರಕ್ತಹೀನತೆ ಏನಾದರೂ ಇದ್ದರೆ ಅದು ಕೂಡ ನಿವಾರಣೆ ಆಗ್ತದೆ. ಈ ಗೋಣಿ ಸೊಪ್ಪಿನಲ್ಲಿ ಕಬ್ಬಿಣದ ಅಂಶದ ಜೊತೆ ತಾಮ್ರದ ಅಂಶ ಕೂಡ ಇರೋದರಿಂದ ನಮ್ಮ ರಕ್ತನಾಳದಲ್ಲಿ ಉಂಟಾಗುವ ಅಡೆತಡೆಯನ್ನು ನಿವಾರಿಸಿ ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ. ಈ ನಮ್ಮ ಪಕ್ಕದ ಚೀನಾ ದೇಶದಲ್ಲಿ ಅಲ್ಲಿಯ ಗ್ರಾಮೀಣ ಔಷಧಿ ಪದ್ಧತಿಯಲ್ಲಿ ಇವತ್ತಿಗೂ ಕೂಡ ಸಕ್ಕರೆ ಕಾಯಿಲೆಗೆ ನಿತ್ಯ 15 mg ಗೋಣಿ ಸೊಪ್ಪಿನ ಬೀಜ ಅಥವಾ ನಿತ್ಯ 15 ಗ್ರಾಮು ಈ ಗೋಣಿ ಸೊಪ್ಪಿನ ಹಸಿ ಎಲೆಗಳನ್ನು ಸೇವಿಸಲಿಕ್ಕೆ ಇವತ್ತಿಗೂ ಕೂಡ ಶಿಫಾರಸು ಮಾಡ್ತಾರೆ. ಈ ಗೋಣಿ ಸೊಪ್ಪನ್ನು ಬೇಯಿಸಿ ತಿನ್ನೋದ್ರಿಂದ ನಮ್ಮ ದೇಹದ ತೂಕ ಕೂಡ ಕಡಿಮೆ ಆಗ್ತದೆ. ಅಂದರೆ ನಮ್ಮ ದೇಹದಲ್ಲಿ ನೀರಿನ ಅಂಶ ಇದ್ದರೆ ಆಚೆ ಹೋಗ್ತದೆ, ಬೊಜ್ಜು ಕರಗ್ತದೆ. ಜೊತೆಗೆ ಕಣ್ಣಿನ ದೃಷ್ಟಿ ದೋಷ ಇದ್ದರೆ ಅದು ಕೂಡ ನಿವಾರಣೆ ಆಗ್ತದೆ. ಮತ್ತು ಥೈರಾಯ್ಡ್ ತೊಂದರೆಗಳೇನಾದರೂ ಇದ್ದರೆ ಅವು ಕೂಡ ಕಮ್ಮಿ ಆಗ್ತದೆ. ನಮ್ಮ ದೇಹದಲ್ಲೇನಾದರೂ ಕುರು ಗಾಯಗಳು ಕಾಣಿಸ್ಕೊಂಡ್ರೆ ಈ ಗೋಳಿ ಸೊಪ್ಪನ್ನು ಅರೆದು ಅದರ ಲೇಪನವನ್ನು ಆ ಕುರುವಿನ ಜಾಗದಲ್ಲಿ ಹಚ್ಚಿದರೆ ಉರಿ ಕಡಿಮೆ ಆಗ್ತದೆ ಮತ್ತು ಆ ಕುರು ವಾಸಿ ಆಗ್ತದೆ. ಮತ್ತು ಪಚನ ಶಕ್ತಿ ಅಂದರೆ ಜೀರ್ಣಶಕ್ತಿ ನಮ್ಮಲ್ಲಿ ಕಡಿಮೆ ಇದ್ದು ಆ ಅಂತರ್ದಾಹ ಇದ್ದಾಗ, ಅಂದರೆ ಯಾವಾಗಲೂ ಕೂಡ ನೀರು ಕುಡಿಬೇಕು ಅನ್ನುವಂತಹ ಒಂದು ದಾಹ ಇದ್ದಾಗ ಈ ಗೋಳಿ ಸೊಪ್ಪಿನ ರಸಕ್ಕೆ ಕಲ್ಲು ಸಕ್ಕರೆ ಬೆರೆಸಿ ನಿಯಮಿತವಾಗಿ ಸೇವಿಸಿದರೆ ಜೀರ್ಣಶಕ್ತಿ ಹೆಚ್ಚಾಗೋದ್ರ ಜೊತೆಗೆ ಆ ನೀರಿನ ದಾಹ ಕೂಡ ಕಡಿಮೆ ಆಗ್ತದೆ. ಯಾರಿಗಾದರೂ ಕಣ್ಣಿನ ನೋವಿದ್ದು ಕಣ್ಣು ಕೆಂಪಾಗುವಂತಿದ್ದರೆ ಅಂಥವರು ಈ ಗೋಳಿ ಸೊಪ್ಪಿನ ರಸವನ್ನು ಹತ್ತಿಯಲ್ಲಿ ಅದ್ದಿ ಕಣ್ಣಿನ ಮೇಲೆ ಸ್ವಲ್ಪ ಹೊತ್ತಿಟ್ಕೊಂಡ್ರೆ ನೋವು ನಿವಾರಣೆ ಆಗ್ತದೆ, ಉರಿ ಕಡಿಮೆ ಆಗ್ತದೆ ಮತ್ತು ಕಣ್ಣು ಕೆಂಪಗಾಗಿದ್ದು ಮತ್ತೆ ಯಥಾಸ್ಥಿತಿಗೆ ಬರ್ತದೆ. ಸಾಮಾನ್ಯವಾಗಿ ಎಲ್ಲ ಕಡೆ ಬೆಳೆಯುವ ಅತ್ಯುಪಯುಕ್ತ ಔಷಧೀಯ ಗುಣವುಳ್ಳ ಈ ಗೋಣಿ ಸೊಪ್ಪನ್ನು ಇನ್ನು ನಮ್ಮ ಆಹಾರದಲ್ಲಿ ಹಿತಮಿತವಾಗಿ ಬಳಸೋಣ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ತೆ.